ಸ್ನೇಹಿತರೆ ನಮಸ್ಕಾರ. ನಮ್ಮ ಮೆಟ್ರೋ ನೀಲಿ ಮಾರ್ಗ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸ್ಟಾರ್ಟ್ ಆಗಿ ಸಿಲ್ಕ್ ಬೋರ್ಡ್ವರೆಗೂ ಕನೆಕ್ಟಿವಿಟಿ ಇರುತ್ತೆ. ಈ ಸ್ಟ್ರೆಚ್ಚು ಟೋಟಲ್ಲು 58 ಕಿಲೋಮೀಟರ್ ಉದ್ದ ಇರುತ್ತೆ. ಮತ್ತು ಈ ಸ್ಟ್ರೆಚ್ಚಲ್ಲಿ ಟೋಟಲ್ಲು 30 ಮೆಟ್ರೋ ನಿಲ್ದಾಣಗಳಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಮೆಟ್ರೋ ಬ್ಲೂ ಲೈನ್ ಕನೆಕ್ಟಿವಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದೊಂದಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಈ ಬ್ಲೂ ಲೈನಲ್ಲಿ ಒಟ್ಟು 2 ಸೆಕ್ಷನ್ಸ್ ಇರುತ್ತೆ, ಫೇಸ್ 2A ಆ್ಯಂಡ್ ಫೇಸ್ 2B ಅಂತ. ಫೇಸ್ 2A ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಕೃಷ್ಣರಾಜಪುರವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಆ್ಯಂಡ್ ಫೇಸ್ 2B ಕೃಷ್ಣರಾಜಪುರದಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಫೇಸ್ 2A ಕನ್ಸ್ಟ್ರಕ್ಷನ್ ಆಗಸ್ಟ್ 2021ರಲ್ಲಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಫೇಸ್ 2B ಕನ್ಸ್ಟ್ರಕ್ಷನ್ ಫೆಬ್ರವರಿ 2022ರಲ್ಲಿ ಸ್ಟಾರ್ಟ್ ಆಯಿತು. ನಾನು ಮೊದಲೇ ಹೇಳ್ದಂಗೆ ಈ ನಮ್ಮ ಮೆಟ್ರೋ ಬ್ಲೂ ಲೈನ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಇದು ಟೋಟಲ್ 58.19 ಕಿಲೋಮೀಟರ್ಸ್ ಉದ್ದ ಇದೆ. ಈ ಮಾರ್ಗದಲ್ಲಿನ ಮೆಟ್ರೋ ನಿಲ್ದಾಣಗಳು ಮೋಸ್ಟ್ ಆಫ್ ದ ಮೆಟ್ರೋ ಸ್ಟೇಷನ್ಸ್ ಬಂದು ಎಲಿವೇಟೆಡ್ ಆಗಿರುತ್ತೆ. ಓನ್ಲಿ 2 ಮೆಟ್ರೋ ಸ್ಟೇಷನ್ಸು ಅಂಡರ್ಗ್ರೌಂಡ್ನಲ್ಲಿರುತ್ತೆ. ಈ ಮಾರ್ಗದಲ್ಲಿ ಜಕ್ಕೂರು ಏರೋಡ್ರಮ್ ಮತ್ತು ಯಲಹಂಕ ಮೆಟ್ರೋ ನಿಲ್ದಾಣಗಳು ಶಾರ್ಟ್ ಅಂಡರ್ಗ್ರೌಂಡಲ್ಲಿದ್ದರೆ ಏರ್ಪೋರ್ಟ್ ಹತ್ರ 2 ನಿಲ್ದಾಣಗಳು ಕಂಪ್ಲೀಟಾಗಿ ಅಂಡರ್ಗ್ರೌಂಡ್ನಲ್ಲಿರುತ್ತೆ. ಈ ನಮ್ಮ ಮೆಟ್ರೋ ನೀಲಿ ಮಾರ್ಗದಲ್ಲಿ ಒಟ್ಟು 30 ಮೆಟ್ರೋ ಸ್ಟೇಷನ್ಸ್ ಇರುತ್ತೆ. ಅದು ಯಾವುದಾದ್ರು ಅಂತ ನೋಡೋದಾದರೆ ಮೊದಲನೇದಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು ಬಿಟ್ಟರೆ ಏರ್ಪೋರ್ಟ್ ಸಿಟಿ, ಆಮೇಲೆ ದೊಡ್ಡ ಜಾಲ, ಚಿಕ್ಕ ಜಾಲ, ಬೆಟ್ಟ ಹಲಸೂರು, ಬಾಗಲೂರು ಕ್ರಾಸ್, ಯಲಹಂಕ, ಜಕ್ಕೂರು ಪ್ಲಾಂಟೇಶನ್, ಜಕ್ಕೂರು ಕ್ರಾಸ್, ಕೊಡಿಗೆಹಳ್ಳಿ, ಹೆಬ್ಬಾಳ, ಕೆಂಪಾಪುರ, ವೀರಣ್ಣಪಾಳ್ಯ, ನಾಗವರ, HBR ಲೇಔಟ್, ಕಲ್ಯಾಣ್ ನಗರ್, HRBR ಲೇಔಟ್, ಹೊರಮಾವು, ಕಸ್ತೂರಿ ನಗರ್, KR ಪುರ, ಸರಸ್ವತಿ ನಗರ್, DRDO ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ದೊಡ್ಡೇನಕುಂದಿ, ಇಸ್ರೋ ಮೆಟ್ರೋ ನಿಲ್ದಾಣ, ಮಾರತಹಳ್ಳಿ ನಿಲ್ದಾಣ, ಕಾಡುಬಿಸ್ನಹಳ್ಳಿ, ಬೆಳ್ಳಂದೂರು, ಇಬ್ಬಲೂರು, ಅಗರ, HSR ಲೇಔಟ್ ಆ್ಯಂಡ್ ಕೊನೆಯದಾಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್. ಇನ್ನು ಈ ಬ್ಲೂ ಲೈನ್ನಲ್ಲಿ ಒಟ್ಟು 4 ಇಂಟರ್ಚೇಂಜಸ್ ಕೂಡ ಇರುತ್ತೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲಿ ಯೆಲ್ಲೋ ಲೈನ್ ಇಂಟರ್ಚೇಂಜ್, KR ಪುರದಲ್ಲಿ ಪರ್ಪಲ್ ಲೈನ್ ಇಂಟರ್ಚೇಂಜ್, ನಾಗವರದಲ್ಲಿ ಪಿಂಕ್ ಲೈನ್ ಇಂಟರ್ಚೇಂಜ್ ಆ್ಯಂಡ್ ಕೊನೆಯದಾಗಿ ಹೆಬ್ಬಾಳದಲ್ಲಿ ಫ್ಯೂಚರಲ್ಲಿ ಆರೆಂಜ್ ಲೈನ್ ಇಂಟರ್ಚೇಂಜಸ್ ಕೂಡ ಇರುತ್ತೆ. ಇದರ ಓವರ್ವ್ಯೂ ನೋಡೋದಾದರೆ ಇದರ ಓನರ್ BMRCL ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ಡು. ಇದರ ಟರ್ಮಿನಲ್ ಬಂದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮತ್ತು ಕೃಷ್ಣರಾಜಪುರ ಸ್ಟೇಷನ್ಸು. ಇದರಲ್ಲಿ ಒಟ್ಟು 2 ಸೆಕ್ಷನ್ಸ್ ಇರುತ್ತೆ, ಫೇಸ್ 2A ಆ್ಯಂಡ್ ಫೇಸ್ 2B. ಈ ಬ್ಲೂ ಲೈನ್ನ ಡಿಪ್ಪೋಗಳು ಬಯಪ್ನಳ್ಳಿ ಮತ್ತು ದೊಡ್ಡ ಜಾಲದಲ್ಲಿರುತ್ತೆ. ಒಟ್ಟು 2 ಟ್ರ್ಯಾಕ್ಸ್ ಇರುತ್ತೆ. ಆ್ಯಂಡ್ ಇದರ ಕ್ಯಾರೆಕ್ಟರ್ ನೋಡೋದಾದರೆ ಎಲಿವೇಟೆಡ್ ಮತ್ತು ಅಂಡರ್ಗ್ರೌಂಡ್ನಲ್ಲಿ ಮೆಟ್ರೋ ಸ್ಟೇಷನ್ಸ್ ಇರುತ್ತೆ. ಈ ನಮ್ಮ ಮೆಟ್ರೋ ಬ್ಲೂ ಲೈನ್ನ ಟೋಟಲ್ ಬಜೆಟ್ ಬಂದು 14,800 crore ರೂಪೀಸು.
ನಮ್ಮ ಮೆಟ್ರೋ ನೀಲಿ ಮಾರ್ಗದ ಪ್ಲ್ಯಾನ್ಡ್ ಓಪನಿಂಗ್ ಡೇಟ್ ನೋಡೋದಾದರೆ ಜೂನ್ 2026 ಅಂತ ಹೇಳ್ತಾ ಇದ್ದಾರೆ. ಬಟ್ +or-3 ಮಂತ್ಸ್ ವೇರಿ ಆಗ್ಬೋದು. ಸೊ ಮೋಸ್ಟ್ಲಿ 2026 ಒಳಗಡೆ ಇದು ಕಂಪ್ಲೀಟಾಗಿ ಪಬ್ಲಿಕ್ಕಿಗೆ ಓಪನ್ ಆಗುತ್ತೆ ಅನಿಸ್ತಾ ಇದೆ. ವೆಯ್ಟ್ ಮಾಡಿ ನೋಡೋಣ. ಇನ್ನು ನಮ್ಮ ಮೆಟ್ರೋ ಬೇರೆ ರೂಟ್ಗಳ ಬಗ್ಗೆ ಹೇಳೋದಾದರೆ, ನಮ್ಮ ಮೆಟ್ರೋ ಗ್ರೀನ್ ಲೈನ್ ನಾಗಸಂದ್ರದಿಂದ ಸಿಲ್ಕ್ ಬೋರ್ಡ್ವರೆಗೂ ಕನೆಕ್ಟಿವಿಟಿ ಇರುತ್ತೆ. ಈ ರೂಟಲ್ಲಿ ಸದ್ಯಕ್ಕೆ ಒಟ್ಟು 29 ಮೆಟ್ರೋ ಸ್ಟೇಷನ್ಸ್ ಇರುತ್ತೆ. ಆ್ಯಂಡ್ ಈ ರೂಟ್ನ ಒಟ್ಟು ಉದ್ದ ಬಂದು 30 ಕಿಲೋಮೀಟರ್ ಇರುತ್ತೆ. ಈ ರೂಟ್ನಲ್ಲಿ ನಾಗಸಂದ್ರದಿಂದ ಮಾದಾವರವರೆಗೂ 4 ಕಿಲೋಮೀಟರ್ ಉದ್ದದ ಮೆಟ್ರೋ ಲೈನ್ ಎಕ್ಸ್ಪೆಂಡ್ ಆಗ್ತಾಯಿದೆ. ಇದರ ಟ್ರಯಲ್ ರನ್ ಕೂಡ ಸಕ್ಸಸ್ಫುಲ್ ಆಗಿದೆ. ಹೋಪ್ಫುಲ್ಲಿ ಈ ವರ್ಷದ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಒಳಗಡೆ ಈ ವರ್ಕು ಕಂಪ್ಲೀಟಾಗಿ ಮಾದಾವರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಮೆಟ್ರೋ ಹಸಿರು ಮಾರ್ಗದಲ್ಲಿ ಪ್ರಯಾಣಿಕರು ಯಾವುದೇ ತೊಂದರೆ ಇಲ್ಲದೆ ಸಂಚಾರ ಮಾಡ್ಬೋದು ಅನಿಸುತ್ತೆ. ಸೊ ಈ ಹಸಿರು ಮಾರ್ಗದಲ್ಲಿ ಮೆಟ್ರೋ ಪ್ರಯಾಣಿಕರು ಮಾದಾವರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಒಟ್ಟು 34 ಕಿಲೋಮೀಟರು ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಪ್ರಯಾಣ ಮಾಡ್ಬೋದು. ಇನ್ನು ಪರ್ಪಲ್ ಲೈನ್ ಮೆಟ್ರೋ ರೂಟ್ ಬಗ್ಗೆ ನೋಡೋದಾದರೆ, ಈ ಪರ್ಪಲ್ ಲೈನ್ ಮೆಟ್ರೋ ರೂಟು ಚಲಘಟ್ಟದಿಂದ ಸ್ಟಾರ್ಟ್ ಆಗಿ ವೈಟ್ಫೀಲ್ಡ್ನ ಕಾಡುಗೋಡಿವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಈ ರೂಟ್ನಲ್ಲಿ ಒಟ್ಟು 37 ಮೆಟ್ರೋ ನಿಲ್ದಾಣಗಳು ಇರುತ್ತೆ. ಮತ್ತು ಈ ಮೆಟ್ರೋ ರೂಟು ಒಟ್ಟು 43 ಕಿಲೋಮೀಟ್ರ್ ಉದ್ದ ಇದೆ. ಈಗಾಗಲೇ ಈ ಮೆಟ್ರೋ ಲೈನು ಕೂಡ ಆಲ್ರೆಡಿ ರನ್ನಿಂಗಲ್ಲಿದೆ.
ನಮ್ಮ ಮೆಟ್ರೋ ಬ್ಲೂ ಲೈನ್ ಜೊತೆ ಬೇರೆ ಆನ್ಗೋಯಿಂಗ್ ಮೆಟ್ರೋ ಬಗ್ಗೆ ನೋಡೋದಾದರೆ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಇದು ಜಯನಗರದ RV ರೋಡಿಂದ ಸ್ಟಾರ್ಟ್ ಆಗಿ ಬೊಮ್ಮಸಂದ್ರವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಈ ಮೆಟ್ರೋ ರೂಟ್ನಲ್ಲಿ ಒಟ್ಟು 16 ಮೆಟ್ರೋ ಸ್ಟೇಷನ್ಸ್ ಇರುತ್ತೆ ಮತ್ತು ಈ ಮೆಟ್ರೋ ರೂಟು ಒಟ್ಟು 19 ಕಿಲೋಮೀಟರ್ ಉದ್ದ ಇರುತ್ತೆ. ಇನ್ನು ಕೊನೆಯದಾಗಿ ಮೆಟ್ರೋ ಪಿಂಕ್ ಲೈನು ಇದು ಹೆಬ್ಬಾಳ ಹತ್ರ ನಾಗವರದಿಂದ ಸ್ಟಾರ್ಟ್ ಆಗಿ ಬನ್ನೇರುಘಟ್ಟ ಹತ್ರ ಕಾಳೇನ ಅಗ್ರಹಾರವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಈ ಮೆಟ್ರೋ ಮಾರ್ಗದಲ್ಲಿ ಒಟ್ಟು 18 ಮೆಟ್ರೋ ಸ್ಟೇಷನ್ಸ್ ಇರುತ್ತೆ ಮತ್ತು ಇದರ ಉದ್ದ ಬಂದು 21 ಕಿಲೋಮೀಟರ್ ಲೆಂತ್ ಇರುತ್ತೆ. ಇದಿಷ್ಟು ನಮ್ಮ ಮೆಟ್ರೋದ ಬ್ಲೂ ಲೈನ್ ಮತ್ತು ಇತರೆ ಆನ್ಗೋಯಿಂಗ್ ಮೆಟ್ರೋಗಳ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ನು. ಇದ್ರ ಜೊತೆ ಇನ್ನೂ ಅಪ್ಕಮಿಂಗ್ ಮೆಟ್ರೋಗಳ ಬಗ್ಗೆ ಮಾಹಿತಿ ಕೊಡೋದಾದರೆ ನಮ್ಮ ಮೆಟ್ರೋ ಆರೆಂಜ್ ಲೈನ್ ಈ ಮಾರ್ಗಕ್ಕೆ ಈಗಾಗಲೇ ಆಲ್ರೆಡಿ ಯೂನಿಯನ್ ಕ್ಯಾಬಿನೆಟ್ನಿಂದ ಅಪ್ರೂವ್ ಆಗಿದೆ. ಈ ಆರೆಂಜ್ ಲೈನ್ ಮೆಟ್ರೋ ರೂಟ್ನ ಕನೆಕ್ಟಿವಿಟಿ ಬಗ್ಗೆ ನೋಡೋದಾದರೆ ಇದು ಬೆಂಗಳೂರಿನ JP ನಗರದಿಂದ ಸ್ಟಾರ್ಟ್ ಆಗಿ ಹೆಬ್ಬಾಳದ ಕೆಂಪಾಪುರದವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಈ ರೂಟ್ನಲ್ಲಿ ಒಟ್ಟು 22 ಮೆಟ್ರೋ ಸ್ಟೇಷನ್ಸ್ ಇರುತ್ತೆ ಅಂತ ಹೇಳಲಾಗ್ತಾಯಿದೆ. ಅದು ಯಾವುದೆಲ್ಲ ರೂಟ್ಗಳು ಮೆಟ್ರೋ ಸ್ಟೇಷನ್ಸು ಅಂತ ನೋಡೋದಾದರೆ JP ನಗರ್ 4th ಫೇಸ್, ಜಯಪ್ರಕಾಶ್ ನಗರ್, ಕದಿರೇನಹಳ್ಳಿ ಕ್ರಾಸ್, ಕಾಮಾಖ್ಯ ಮೆಟ್ರೋ ಸ್ಟೇಷನ್, ಹೊಸಕೆರೆಹಳ್ಳಿ, PES ಇನ್ಸ್ಟಿಟ್ಯೂಟ್, ಮೈಸೂರು ರೋಡ್, ನಾಗರಬಾವಿ ಸರ್ಕಲ್, ವಿನಾಯಕ ಲೇಔಟ್, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಾಗರಬಾವಿ BDA ಕಾಂಪ್ಲೆಕ್ಸ್ ಮೆಟ್ರೋ ಸ್ಟೇಷನ್, ಸುಮನಹಳ್ಳಿ ಕ್ರಾಸ್, ಚೌಡೇಶ್ವರಿ ನಗರ, ಫ್ರೀಡಮ್ ಫೈಟರ್ಸ್ ಕ್ರಾಸ್, ಕಂಠೀರವ ಸ್ಟುಡಿಯೋ, ಪೀಣ್ಯ, ಬಾಹುಬಲಿ ನಗರ, BEL ಸರ್ಕಲ್, ಪಟೇಲಪ್ಪ ಲೇಔಟ್, ಹೆಬ್ಬಾಳ ಆ್ಯಂಡ್ ಕೊನೆಯದಾಗಿ ಕೆಂಪಾಪುರ ಮೆಟ್ರೋ ನಿಲ್ದಾಣ. ಸೊ ಈ ಆರೆಂಜ್ ಲೈನ್ ಮೆಟ್ರೋ ರೂಟು 2029ಗೆ ವರ್ಕು ಕಂಪ್ಲೀಟ್ ಆಗಿ ಪಬ್ಲಿಕ್ಕಿಗೆ ಇನಾಗ್ರೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ನಮ್ಮ ಮೆಟ್ರೋ ಲೇಟೆಸ್ಟ್ ಅಪ್ಡೇಟ್ ಆ್ಯಂಡ್ ಇನ್ಫಾರ್ಮೇಷನ್ನು. ಮುಂದಿನ ವೀಡಿಯೋಗಳಲ್ಲಿ ನಮ್ಮ ಮೆಟ್ರೋದ ಬಗ್ಗೆ ಮತ್ತಷ್ಟು ಮಾಹಿತಿಗಳು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್.